ಅಕ್ಷತಾ ಅಕ್ಷತಾ ಇವಳು ಎಲ್ಲೋದ್ಲು ಕೂಗಿದ್ರು ಕೇಳೋದೇ ಇಲ್ವಲ್ಲ ಇವಳಿಗೆ. ಖುಷಿ ವಿಷಯ ಹೇಳೋಣ ಅಂದ್ರೆ ಇವಳು ಸಿಗ್ತಾನೆ ಇಲ್ವಲ್ಲ. ಎಲ್ಗೋದ್ಲು ಕಾರಂತ ಹೋಗು. ಏನ್ ಕೆಲಸ ಮಾಡ್ಕೊಂಡು ಕೂತವಳ ಏನು? ಯಾವಾಗ್ಲೂ ಕೆಲಸ 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 ಅಂತಿರ್ತಾಳೆ. ಇಲ್ಲೇ ಇದೀನಿ ಹೇಳಿ ಅದಕ್ಕೆ ಎಲ್ಲೂ ಹೋಗಿಲ್ಲ. ಎಲ್ಲೋ ಏನೋ ಕೆಲಸ ಮಾಡ್ಕೊಂಡು ಕೂತಿದ್ಯಾ ಅನ್ಕೊಂಡೆ. ಅಕ್ಷತಾ ಏನ್ಗೋ ಹಿಂಗೊಂದು ಖುಷಿ ವಿಷಯ ಹೇಳ್ತೀನಿ ನಾನು. ಸರ್ಪ್ರೈಸ್ ಕೊಡ್ತಾ ಅಂತದ್ದು ಏನು ಅದಕ್ಕೆ ನನಗೆ ಸರ್ಪ್ರೈಸ್ ಕೊಡೋ ಅಂತದ್ದು? ಅದು ಸರ್ಪ್ರೈಸ್ ಕಣೆ. ಹೌದಾ? ನನಗೂ ಸರ್ಪ್ರೈಸ್ ಕೊಡೋರಿದ್ದಾರಾ? ತುಂಬಾ ಖುಷಿ ಇದೆ ಅದಕ್ಕೆ. ಹೌದು ಗೊತ್ತಾ? ಏನ್ ಗೊತ್ತಾ, ನಾಳೆ ರಾಕೇಶ್ ಅವ್ರ ಮನೆಯವರು ನಿನ್ನ ಏನ್ ನೋಡಕ್ ಬರ್ತಾ ಇದ್ದಾರೆ. ನಂಗಂತೂ ತುಂಬಾ ಖುಷಿ ಆಗ್ತಿದೆ. ಯಾಕೆ ನಿಂಗ್ ಕೂಡ ಆಗ್ತಾ ಇಲ್ವಾ? ಆತರ ಏನಿಲ್ಲ ಅದಕ್ಕೆ. ನನಗೆ ಗೊತ್ತು ಕಣೆ ನಿನ್ಗೆ ಒಳಗಡೆ ತುಂಬಾ ಖುಷಿ ಆಗ್ತಾ ಇದೆ, ತೋರಿಸ್ಕೋದಿಲ್ಲ ಅಷ್ಟೇ. ಇಲ್ಲ ಅದಕ್ಕೆ ಆತರ ಏನಿಲ್ಲ, ನಂಗೆ ಗೊತ್ತು ಬಿಡು. ನನಗಂತೂ ತುಂಬಾ ಖುಷಿ ಆಗ್ತಿದೆ. ನಾಳೆ ಹೆಂಗ್ ರೆಡಿ ಆಗ್ಬೇಕು ಗೊತ್ತಾ? ನಾನು ಹೆಂಗ್ ರೆಡಿ ಮಾಡ್ಕೊಡ್ತೀನಿ ಹಂಗೆ ರೆಡಿ ಆಗ್ಬೇಕು. ನನಗೆ ಅದಕ್ಕೆ ನಂಗೆ ಅದ್ ಬೇಡ ಇದ್ ಬೇಡ ಅಂದ್ರೆ ನಾನು ಸುಮ್ಮನೆ ಇರಲ್ಲ. ಮಾತ್ರ ರಾಕೇಶ್ ಫೋನ್ ಮಾಡಿ ಹೇಳಿದ್ದಾನೆ ತುಂಬಾ ಚೆನ್ನಾಗಿ ರೆಡಿ ಮಾಡ್ಬೇಕು, ನಮ್ಮ ಅಪ್ಪ ಅಮ್ಮರು ಬರ್ತಾ ಇದಾರೆ ಅಂತ. ಸರಿ ಅದಕ್ಕೆ ಆಯ್ತು, ನೀವ್ ಹೆಂಗ್ ರೆಡಿ ಮಾಡ್ತೀರಾ ಹಂಗೆ ಮಾಡಿಸ್ಕೊತೀನಿ. ಪೆಂಗಿ ಕಮಂಗಿ ತರ ಇರ್ಬೇಡ, ಲಿಫ್ಟಿಕ್ ಎಲ್ಲ ಹಾಕೋಬೇಕು ನಾಳೆ. ಸರಿ ಅದಕ್ಕೆ. ವಾವ್, ನಂಗೆ ಎಷ್ಟು ತುಂಬಾ ಖುಷಿ ಆಗ್ತಿದೆ ಗೊತ್ತಾ? ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾನು ಮದ್ವೆ ಇನ್ನು ನೀನೇ ಅಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇಲ್ವಲ್ಲೇ, ನಾನು ಎಷ್ಟು ಎಕ್ಸೈಟ್ ಆಗಿದ್ದೀನಿ. ನಂಗೂ ಖುಷಿನೇ ಅದಕ್ಕೆ. ಗೊತ್ತು ನಿನ್ಗೆ ಒಳಗಡೆ ಖುಷಿ ಆಗ್ತಿದೆ ಅಂತ, ನೀನ್ ಹೇಳ್ಕೊತಿಲ್ಲ ಅಷ್ಟೇ. ಐ ನೋ ಯುವರ್ ಮೈಂಡ್ ವಾಯ್ಸ್. ಅಯ್ಯೋ ಹೆಂಗೋ ಎಲ್ಲ ಒಳ್ಳೇದಾಗ್ತಾ ಇದೆ, ಎಲ್ಲ ಒಳ್ಳೇದಾಗ್ತಾ. ಯಾವ ಅಭಿಷೇಕ್ ನಾನು ಮದ್ದಿಗೆ ಬರ್ದೇ ಇದ್ರೆ ಸಾಕು. ನಾಳೆ ಪೆಂಗಿ ಹಳ್ಳಿ ಕಮ್ಮಂಗಿ ತರ ಹೆಂಗೆಂಗೋ ಆಡ್ಕೊಂಡು ಬೇಡ. ನಾನು ಹೆಂಗೆ ಹೇಳ್ಕೊಡ್ತೀನಿ ಹಂಗೆ ಮಾಡ್ಬೇಕು. ನಾನು ಏನ್ ಹೇಳ್ಕೊಡು ಅದನ್ನೇ ಹೇಳ್ಬೇಕು. ಇಲ್ಲ ನಾನು 2 ವರ್ಷ ಮದ್ವೆ ಆಗಲ್ಲ ಅಂತ ಹೇಳಿದ್ರೆ ನೀನ್ ನಾನು ಗೊತ್ತಲ್ಲ, ಯಾರಿಗೂ ಹೆದರ್ಕೋಬಾರ್ದು. ನಾನು ಏನ್ ಹೇಳ್ಕೊಡ್ತೀನಿ ಅದನ್ನೇ ಹೇಳ್ಬೇಕು ನೀನು, ಆಯ್ತಾ? ಅವ್ರೇನಾದ್ರೂ ಹುಡುಗ ಇಷ್ಟನಾ ಇಲ್ವಾ ಅಂತ ಏನಾದ್ರು ಕೇಳಿದ್ರೆ ಇಲ್ಲ ಹಿಂಗೆ ಅಂತ ಏನೂ ಹೇಳಂಗಿಲ್ಲ. ನಿನ್ ಮನ್ಸಲ್ಲೇನೆ ನೀನ್ ಅದನ್ನೇ ಹೇಳ್ಬೇಕು. ನಾನೇ ನಿನ್ನ ಬಲವಂತದಿಂದ ಮದುವೆ ಮಾಡ್ತಾ ಇಲ್ಲ ಅಕ್ಷತಾ, ನಿನ್ ಖುಷಿಗೋಸ್ಕರ. ನೀನ್ ಚೆನ್ನಾಗಿರ್ಬೇಕು ಅಷ್ಟೇ. ನಂಗೆ ತುಂಬಾ ಇಷ್ಟ. ನನ್ಗೆ ಇನ್ನೊಬ್ಳು ತಂಗಿದ್ರೆ ಹೆಂಗ್ ನೋಡ್ಕೊತಿದ್ದೆ ಹಂಗೆ ನಾನು ನೋಡ್ಕೊತಾ ಇದ್ದೀನಿ. ಹೌದು ಅದಕ್ಕೆ ಗೊತ್ತು. ಅದಕ್ಕೆ ನನಗೆ ಇಷ್ಟು ದಿನವರೆಗೂ ನಿಮ್ಮಷ್ಟು ಯಾರು ಪ್ರೀತಿ ತೋರಿಸ್ತಾ ಇರ್ಲಿಲ್ಲ ಅದಕ್ಕೆ. ಅದು ನನಗೆ ಗೊತ್ತಿರೋ ವಿಷಯ ಬಿಡು. ನಿನಗೆ ಯಾರೂ ಇಲ್ಲ ಅಂತ ನಾನಿರೋದು. ದೇವರು ನಿನ್ಗೆ ಅಂತ ಒಬ್ಳು ಕೊಟ್ಟನಲ್ವಾ, ನಾನಿದ್ದೀನಲ್ವಾ, ನಿಮ್ಮ ಅಣ್ಣ ಇದ್ದಾರಲ್ವಾ, ನೀನ್ ತಲೆ ಕೆಕ್ಕಬಾರ್ದು ಅಷ್ಟೇ. ನೀನ್ ಚೆನ್ನಾಗಿರ್ತೀಯ ಲೈಫಲ್ಲಿ, ತುಂಬ ಚೆನ್ನಾಗಿರ್ತೀಯ, ನನಗೆ ಗೊತ್ತು ಅದು. ನಿನ್ಗೋಸ್ಕರ ನಾನು ಯಾವಾಗಲೂ ಇರ್ತೀನಿ. ನೀನು ಎಲ್ಲೇ ಏನೇ ಇರು ನನಗೋಸ್ಕರ, ನಿನ್ಗೋಸ್ಕರ ನಾನು ಯಾವತ್ತೂ ಸಿದ್ಧ. ಎಲ್ಲಿ ಏನು ಮಾಡೋಕ್ಕೂ ರೆಡಿ ನಾನು. ನಿನ್ನ ಲೈಫ್ ಚೆನ್ನಾಗಿರ್ಬೇಕಷ್ಟೇ. ನಿನ್ನ ಕೈ ಯಾರು ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ನಾನು ಹೆಂಗೆ ಹೇಳ್ಕೊಡ್ತೀನಿ ಹಂಗೆ ಹೇಳು. ಸರಿ ಅದಕ್ಕೆ ಆಯಿತು. ನಾಳೆ ಬರ್ತಾರಂತೆ, ಬಾ ಇವಾಗ ಬ್ಯೂಟಿ ಪಾರ್ಲರ್ಗೆ ಹೋಗಿ ಐಬ್ರೋ ಮಾಡಿಸ್ಕೊಬರೋಣ, ಫೇಶಿಯಲ್ ಎಲ್ಲ ಮಾಡ್ಸೋಣ ಆಯ್ತಾ? ಇವತ್ತಿಗೆ ಅವೆಲ್ಲ ಬೇಡ ಅದಕ್ಕೆ. ಇವಾಗ ನನಗೆ ಮದ್ವೆಗೆ ಮಾಡ್ಕೋತೀನಿ. ಯಾಕೆ ಮದ್ವೆಗೆ ಮಾತ್ರ ಚೆನ್ನಾಗಿ ಕಾಣ್ಬೇಕಾ? ಇವಾಗ ಚೆನ್ನಾಗಿ ಕಾಣ್ಬಾರ್ದು? ಅಮ್ಮನೆ ಬಾ, ನಾನು ಕರ್ಕೊಂಡು ಹೋಗ್ತೀನಿ. ಯಾವಾಗಲೂ ಮಾಡಿಸಿಲ್ಲ ಅದಕ್ಕೆ, ಇದೇ ಫಸ್ಟ್ ಮಾಡಿಸ್ಕೊತಿರೋದು. ಇವತ್ತು ನನಗೆ ಗೊತ್ತಿಲ್ವಾ ನಿನ್ ಕಮ್ಮಂಗಿ ಅಂತ. ನಾನು ಮಾಡಿಸ್ತೀನಿ ಬಾ. ನೀನು ನಾಳೆ ನಿನ್ನ ರಾಕೇಶ್ ನೋಡಿದ ತಕ್ಷಣ ಸೈಡ್ ಆಗ್ಬಿಡ್ಬೇಕು, ಆ ಥರ ಮಾಡ್ತೀನಿ ಬಾ. ಬಾ ಲೇಟ್ ಆಗುತ್ತೆ, ಬೇಗ ಹೋಗಿ ಬರೋಣ ಬಾ. ಅದಕ್ಕೆ ಚಿಕ್ಕಮ್ಮನ ಮಾತು ಕೇಳಬೇಕಿತ್ತು, ಇದೇ ಆಗಲ್ಲ ಅನ್ನೋದು ನನಗೆ. ನೋಡು ಬಾ ಸುಮ್ಮನೆ, ನನ್ನ ಗುರನ್ ಕರ್ಕೊಂಡು ಹೋಗ್ತೀನಿ. ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಬಾ ಕರ್ಕೊಂಡು ಹೋಗ್ತೀನಿ.